Hello, I am Priya Kulkarni, Government First Grade College, Chikbasur, Karnataka University, BA 5th semester, Indian Economic Development Paper, Unit 3, Economic Planning in India, Subtopic New Economic Reforms, ಹೊಸ ಆರ್ಥಿಕ ಸುಧಾರಣೆಗಳು ಅಥವಾ ಹೊಸ ಆರ್ಥಿಕ ನೀತಿ. 1991ರಲ್ಲಿ ನಮ್ಮ ದೇಶದ ಅಂದಿನ ಪ್ರಧಾನಮಂತ್ರಿಗಳಾದ PV ನರಸಿಂಹರಾವ್ ಮತ್ತು ಅವರ ಹಣಕಾಸು ಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸುಧಾರಣೆ ನೀತಿಯನ್ನು ಪರಿಚಯಿಸಿದರು. ಈ ಸುಧಾರಣೆ ನೀತಿಯು ಇಂದು ನೂತನ ಆರ್ಥಿಕ ನೀತಿ ಎಂದು ಪ್ರಖ್ಯಾತಿ ಪಡೆದಿದೆ. ಸೊ ಡಾಕ್ಟರ್ ಮನಮೋಹನ್ ಸಿಂಗ್ ಕ್ಯಾನ್ ಬಿ ಕಾಲ್ಡ್ ದ ಫಾದರ್ ಆಫ್ ನ್ಯೂ ಎಕನಾಮಿಕ್ ಪಾಲಿಸಿ ಇನ್ ಇಂಡಿಯಾ. ಲೆಟ್ ಅಸ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯೂ ಎಕನಾಮಿಕ್ ಪಾಲಿಸಿ. New economic policy means the various changes in policy measures. It laid special emphasis on market-oriented economy rather than on controlled and planned economy. ನೂತನ ಆರ್ಥಿಕ ನೀತಿಯು ಹಲವಾರು ಧೋರಣೆ ಕ್ರಮಗಳು ಮತ್ತು ಬದಲಾವಣೆಗಳನ್ನು ಒಳಗೊಂಡಿದೆ. ಈ ನೀತಿಯು ಹಳೆಯ ಧೋರಣೆಗಳಿಂದ ಸ್ಪಷ್ಟವಾಗಿ ದೂರ ಸರಿದ ಕ್ರಮವಾಗಿದೆ. ಹೊಸ ನೀತಿಯು ನಿಯಂತ್ರಿತ ಮತ್ತು ಯೋಜಿತ ಆರ್ಥಿಕತೆಗೆ ಬದಲಾಗಿ ಮಾರುಕಟ್ಟೆ ಆಧಾರಿತ ಆರ್ಥಿಕತೆಗೆ ವಿಶೇಷ ಪ್ರಾಶಸ್ತ್ಯ ನೀಡಿದೆ. ಅಂದರೆ ನೂತನ ಆರ್ಥಿಕ ನೀತಿ ಅಥವಾ ಸುಧಾರಣೆ ಎಂದರೆ ದೇಶದ ಅರ್ಥವ್ಯವಸ್ಥೆಯ ದಕ್ಷತೆಯನ್ನು ಸುಧಾರಿಸುವ ದೃಷ್ಟಿಯಿಂದ ಜಾರಿಗೊಳಿಸಲಾದ ಸುಧಾರಣಾ ಕ್ರಮಗಳಾಗಿವೆ. The main features of the new economic policy were liberalization, privatization, globalization. ಹೊಸ ಆರ್ಥಿಕ ನೀತಿಯ ಮುಖ್ಯ ಲಕ್ಷಣಗಳೆಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. Liberalization means giving greater freedom to economic agents to take their decisions and reduce the role of government. ಉದಾರೀಕರಣ ಎಂದರೆ ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲ ಹತೋಟೆ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದಾಗಿದೆ. ಈ ನೀತಿಯಲ್ಲಿ ಆರ್ಥಿಕ ಪ್ರತಿನಿಧಿಗಳಿಗೆ ಸ್ವಂತ ನಿರ್ಧಾರಗಳನ್ನು ಕೈಗೊಳ್ಳಲು ಹೆಚ್ಚಿನ ಸ್ವಾತಂತ್ರ್ಯ ನೀಡಲಾಗುತ್ತದೆ. ಇಲ್ಲಿ ಸರ್ಕಾರದ ಪಾತ್ರ ಕನಿಷ್ಠವಿರುತ್ತದೆ. ಪ್ರೈವೇಟೈಸೇಷನ್. Privatization means greater role for private enterprise and capital in the functioning of the economy. ಖಾಸಗೀಕರಣ ಎಂದರೆ ಆರ್ಥಿಕತೆಯ ಕಾರ್ಯಾಚರಣೆಯಲ್ಲಿ ಖಾಸಗಿ ಉದ್ಯಮ ಮತ್ತು ಬಂಡವಾಳಕ್ಕೆ ಹೆಚ್ಚಿನ ಪಾತ್ರವನ್ನು ನೀಡುವುದಾಗಿದೆ. ಗ್ಲೋಬಲೈಸೇಷನ್. Globalization means opening up the economy for world market by attaining international competitiveness. ಜಾಗತೀಕರಣ ಎಂದರೆ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ವೃದ್ಧಿಗೊಳಿಸಿಕೊಳ್ಳುವ ಮೂಲಕ ಆರ್ಥಿಕತೆಯನ್ನು ಜಾಗತಿಕ ಮಾರುಕಟ್ಟೆಗೆ ತೆರೆದಿಡುವುದಾಗಿದೆ. ಅಂದರೆ ದೇಶೀಯ ಆರ್ಥಿಕತೆಯನ್ನು ಜಾಗತಿಕ ಆರ್ಥಿಕತೆಯೊಂದಿಗೆ ಸಂಘಟಿಸುವುದನ್ನು ಜಾಗತೀಕರಣ ಎನ್ನುವುದು. The main sectors in which the economic reforms were introduced were fiscal sector, the industrial sector, financial sector, public sector and external sector. ಹೊಸ ಆರ್ಥಿಕ ನೀತಿಯು ರಾಜಕೋಶೀಯ ವಲಯ, ಕೈಗಾರಿಕಾ ವಲಯ, ಹಣಕಾಸಿನ ವಲಯ, ಸಾರ್ವಜನಿಕ ವಲಯ ಮತ್ತು ಬಾಹ್ಯ ವಲಯಗಳಲ್ಲಿ ಸುಧಾರಣೆಗಳನ್ನು ತಂದಿತು. Let us see each of these reforms. The fiscal sector reforms. ಕೋಶೀಯ ವಲಯದ ಸುಧಾರಣೆಗಳು. The exemption limit for the income tax was raised to 40,000 in 1995 and further it was raised to 1,50,000 and also the tax slabs were reduced to 3, that is 10%, 20% and 30% were the 3 tax slabs. ಆದಾಯ ತೆರಿಗೆಯ ವಿನಾಯಿತಿ ಮಿತಿಯನ್ನು 1995ರಲ್ಲಿ
ರೂಪಾಯಿ 40ಕ್ಕೆ ಮತ್ತು 2008-09ರಲ್ಲಿ 1,50,000ಕ್ಕೆ ಹೆಚ್ಚಿಸಲಾಯಿತು. ತೆರಿಗೆ ದರಗಳನ್ನು ಕೇವಲ 3 ಹಂತಗಳಿಗೆ ಮಿತಿಗೊಳಿಸಲಾಯಿತು. The maximum marginal rate of income tax was reduced to 40% and subsequently it was reduced to 30%. ಗರಿಷ್ಠ ಆದಾಯ ತೆರಿಗೆ ದರವನ್ನು 40% 30%ಕ್ಕೆ ಇಳಿಸಲಾಯಿತು. To widen the tax base, presumptive taxation was introduced for small traders, retailers and road transport operators. ತೆರಿಗೆಯ ತಳಪಾಯವನ್ನು ವಿಸ್ತರಿಸುವ ಸಲುವಾಗಿ ಸಣ್ಣ ವ್ಯಾಪಾರಸ್ಥರು, ಚಿಲ್ಲರೆ ವ್ಯಾಪಾರಿಗಳು ಮತ್ತು ಸಾರಿಗೆ ವ್ಯವಹಾರ ನಡೆಸುವವರಿಗೆ ಸಂಭಾವ್ಯ ತೆರಿಗೆಯನ್ನು ಪರಿಚಯಿಸಲಾಯಿತು. A 5-year tax holiday was introduced for the infrastructural investment projects. ಮೂಲಸೌಕರ್ಯ ಹೂಡಿಕೆ ಯೋಜನೆಗಳಿಗೆ 5 ವರ್ಷಗಳ ತೆರಿಗೆ ರಜೆಯನ್ನು ಘೋಷಿಸಲಾಯಿತು. The service tax net was widened. ಸೇವಾ ತೆರಿಗೆ ವ್ಯಾಪ್ತಿಯನ್ನು ವಿಸ್ತರಿಸಲಾಯಿತು. The government introduced its new industrial policy on July 24, 1991. So the major industrial policy reforms undertaken since then were: the industrial licensing system was abolished for most of the industries except for a list of 6 industries which were related to security, strategic or environmental concerns. ಭದ್ರತೆ ಅಥವಾ ಪರಿಸರ ಕಾರಣದಿಂದಾಗಿ 6 ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳಿಗೆ ಪರವಾನಗಿಯನ್ನು ರದ್ದುಪಡಿಸಲಾಯಿತು. To open up area of investment for the private sector, the number of industries reserved for the public sector were reduced from 17 to 8 and further to 2. ಖಾಸಗಿ ವಲಯಗಳಿಗೆ ಹೂಡಿಕೆಯ ಕ್ಷೇತ್ರವನ್ನು ಮುಕ್ತವಾಗಿಡುವ ಸಲುವಾಗಿ ಸಾರ್ವಜನಿಕ ರಂಗಕ್ಕೆ ಮೀಸಲಿದ್ದ ಕೈಗಾರಿಕೆಗಳನ್ನು 17ರಿಂದ 8 ಮತ್ತು ಪುನಃ 2ಕ್ಕೆ ಇಳಿಸಲಾಯಿತು. The Monopolies and Restrictive Trade Practices Act, that is the MRTP Act, was eliminated. MRTP ಕಂಪನಿಗಳ ಹೂಡಿಕೆ ನಿರ್ಧಾರಗಳ ಪ್ರವೇಶ ಪೂರ್ವ ಪರಿಶೀಲನೆಯನ್ನು ರದ್ದುಪಡಿಸಲಾಯಿತು. The increase in the investment limit for the small scale sector was raised to 1 crore. ಸಣ್ಣ ಕೈಗಾರಿಕಾ ಕ್ಷೇತ್ರಕ್ಕೆ ಮೀಸಲಿದ್ದ ಕೆಲ ಕೈಗಾರಿಕೆಗಳನ್ನು ಮುಕ್ತಗೊಳಿಸಲಾಯಿತು. ಹಾಗೆಯೇ ಅವುಗಳ ಹೂಡಿಕೆ ಮಿತಿಯನ್ನು 1 ಕೋಟಿಗೆ ಹೆಚ್ಚಿಸಲಾಯಿತು. The location policy was also liberalized. ಸ್ಥಾನೀಕರಣ ಧೋರಣೆಯನ್ನು ಉದಾರೀಕರಿಸಲಾಯಿತು. The private sector investment was encouraged in infrastructure. ಇಂಧನ, ಟೆಲಿಕಾಂ, ರಸ್ತೆ ಸಾರಿಗೆ ಅಭಿವೃದ್ಧಿ ಮುಂತಾದ ಮೂಲಸೌಕರ್ಯ ನಿರ್ಮಾಣದಲ್ಲಿ ಖಾಸಗಿಯವರ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸಲಾಯಿತು. The foreign direct investment was also liberalized. ಭಾರತಕ್ಕೆ ವಿದೇಶಿ ನೇರ ಹೂಡಿಕೆಯ ಹರಿವನ್ನು ಉದಾರೀಕರಿಸಲಾಯಿತು. Allowing disinvestment up to 49% and greater autonomy to the public sector units. ಸಾರ್ವಜನಿಕ ಉದ್ಯಮಗಳ ಸಮ ಬಂಡವಾಳದಲ್ಲಿ 49%ವರೆಗಿನ ಹೂಡಿಕೆ ಹಿಂತೆಗೆತಕ್ಕೆ ಅವಕಾಶ ನೀಡುವುದು ಮತ್ತು ಅವುಗಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡಲಾಯಿತು. Financial sector reforms. Free determination of interest rate by the commercial banks. ಬ್ಯಾಂಕುಗಳು ಸಾಲ ನೀಡಿಕೆ ಮೇಲಿನ ಬಡ್ಡಿ ದರವನ್ನು ನಿಯಂತ್ರಣದಿಂದ ಮುಕ್ತಗೊಳಿಸುವುದು ಮತ್ತು ಬ್ಯಾಂಕುಗಳು ತಮ್ಮದೇ ಆದ ಪ್ರಧಾನ ಸಾಲ ನೀಡಿಕೆ ದರ, ದಟ್ ಈಸ್ ಪ್ರೈಮ್ ಲೆಂಡಿಂಗ್ ರೇಟ್ ಅನ್ನು ನಿಗದಿಗೊಳಿಸಿಕೊಳ್ಳಲು ಸ್ವತಂತ್ರ ನೀಡಲಾಯಿತು.
setting up of Securities and Exchange Board of India in 1992. ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಸೆಬಿಯನ್ನು 1992ರಲ್ಲಿ ಸ್ಥಾಪಿಸಲಾಯಿತು. ದ ರಿಸರ್ವ್ ರೇಷಿಯೋಸ್ ಆಫ್ ದ ಬ್ಯಾಂಕ್ಸ್ ವೇರ್ ಪ್ರೋಗ್ರೆಸಿವ್ಲಿ ರೆಡ್ಯೂಸ್ಡ್. ಬ್ಯಾಂಕುಗಳ ಮೀಸಲು ಅನುಪಾತವನ್ನು ಪ್ರಗತಿಪರವಾಗಿ ಕಡಿಮೆಗೊಳಿಸಲಾಯಿತು. ನ್ಯೂ ಬ್ಯಾಂಕ್ಸ್ ವೇರ್ ಅಲೌಡ್ ಟು ಫಂಕ್ಷನ್ ಪ್ಯಾರಲಲ್ ವಿತ್ ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸಾರ್ವಜನಿಕ ಬ್ಯಾಂಕುಗಳೊಂದಿಗೆ ಹೊಸ ಬ್ಯಾಂಕುಗಳು ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಯಿತು. ಕಂಪ್ಲೀಟ್ ಅಟಾನಮಿ ವಾಸ್ ಗಿವನ್ ಟು ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸಾರ್ವಜನಿಕ ರಂಗದ ಬ್ಯಾಂಕುಗಳಿಗೆ ಸಂಪೂರ್ಣ ಸ್ವಾಯತ್ತತೆ ನೀಡಲಾಯಿತು. The reforms introduced in the public sector were: industries reserved for the public sector were progressively reduced from 17 to 8 and further to 2. ಸಾರ್ವಜನಿಕ ರಂಗಕ್ಕೆ ಮೀಸಲಿದ್ದ ಕೈಗಾರಿಕೆಗಳ ಸಂಖ್ಯೆಯನ್ನು 17ರಿಂದ 8ಕ್ಕೆ ಮತ್ತು ಪುನಃ 2ಕ್ಕೆ ಕಡಿಮೆಗೊಳಿಸಲಾಯಿತು. The 6 public sector units were referred to BIFR, that is Board for Industrial and Financial Reconstruction. ತೀವ್ರವಾಗಿ ರೋಗಗ್ರಸ್ತಗೊಂಡ ಸಾರ್ವಜನಿಕ ಉದ್ಯಮಗಳನ್ನು ಅವುಗಳ ಪುನಶ್ಚೇತನಕ್ಕಾಗಿ BIFR ಅಂದರೆ ಕೈಗಾರಿಕೆ ಮತ್ತು ಹಣಕಾಸು ಪುನರ್ನಿರ್ಮಾಣ ಮಂಡಳಿಗೆ ಒಪ್ಪಿಸಲಾಯಿತು. The National Renewal Fund was created to provide assistance for training and redeployment of the workers. ರಾಷ್ಟ್ರೀಯ ಜೀರ್ಣೋದ್ಧಾರ ನಿಧಿಯನ್ನು ಸ್ಥಾಪಿಸಲಾಗಿದ್ದು, ಇದರ ಮೂಲಕ ಕಾರ್ಮಿಕರಿಗೆ ತರಬೇತಿ ಮತ್ತು ಪುನರ್ನಿಯೋಜನೆಗೆ ಹಾಗೂ ಸ್ವಯಂ ನಿವೃತ್ತಿ ಪರಿಹಾರಕ್ಕೆ ನೆರವು ನೀಡಲಾಯಿತು. Disinvestment was allowed in the public sector units. ಸಾರ್ವಜನಿಕ ಉದ್ಯಮಗಳಲ್ಲಿ ಸಮ ಬಂಡವಾಳದ ಒಂದು ಭಾಗವನ್ನು ಹೂಡಿಕೆ ಹಿಂತೆಗೆತದ ಮೂಲಕ ಖಾಸಗಿ ಅವರ ಪಾಲ್ಗೊಳ್ಳುವಿಕೆಗೆ ಅವಕಾಶ ಕಲ್ಪಿಸಲಾಯಿತು. The external sector reforms. Tariffs were brought down progressively since 1991-92. 1991-92ರಿಂದ ಸುಂಕಗಳನ್ನು ಪ್ರಗತಿಪರವಾಗಿ ಕಡಿಮೆಗೊಳಿಸಿಕೊಂಡು ಬರಲಾಗಿದೆ. Likewise, all the quantitative restrictions were removed on the imports. ಆಮದು ಮೇಲಿನ ಎಲ್ಲ ಪರಿಮಾಣಾತ್ಮಕ ನಿರ್ಬಂಧಗಳನ್ನು ತೊಡೆದುಹಾಕಲಾಗಿದೆ. The new liberalized exchange rate management system was introduced. ನೂತನ ಉದಾರೀಕೃತ ವಿನಿಮಯ ದರ ನಿರ್ವಹಣೆ ವ್ಯವಸ್ಥೆಯನ್ನು 1992ರಲ್ಲಿ ಜಾರಿಗೊಳಿಸಲಾಗಿದೆ. Full convertibility of rupee in the current account and partial convertibility in the capital account was introduced. ಚಾಲ್ತಿ ಖಾತೆಯಲ್ಲಿ ಪೂರ್ಣ ಮತ್ತು ಬಂಡವಾಳ ಖಾತೆಯಲ್ಲಿ ಭಾಗಶಃ ರೂಪಾಯಿ ಪರಿವರ್ತನೆಯನ್ನು ಮಾಡಲಾಗಿದೆ. Increase in the limit of foreign direct investment from 47% to 100% with the prior approval of the government was introduced for the development of the integrated townships. ಸಂಘಟಿತ ಪಟ್ಟಣಗಳ ಅಭಿವೃದ್ಧಿಗೆ ಸರ್ಕಾರದ ಪೂರ್ವಾನುಮತಿಯೊಂದಿಗೆ 100% ವಿದೇಶಿ ನೇರ ಹೂಡಿಕೆಗೆ ಅನುಮತಿ ನೀಡಲಾಗಿದೆ. Foreign Exchange Management Act FEMA will be enforced. These were the various reforms introduced under the different sectors under the new economic policy. Thank you.